ಅಮಾವಾಸ್ಯೆ ಮತ್ತು ಯುಗಾದಿ ಹಬ್ಬ ಒಂದೇ ದಿನ ಬಂದಿದೆ. ಹಬ್ಬ ಯಾವಾಗ ಆಚರಿಸಬೇಕು? ನಮಸ್ಕಾರ ಸ್ನೇಹಿತರೆ. ಈ ವರ್ಷದ 2026ರ ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ಅನೇಕ ಜನರಲ್ಲಿ ಗೊಂದಲ ಉಂಟಾಗಿದೆ. ಕಾರಣ ಏನೆಂದರೆ ಈ ಬಾರಿ ಅಮಾವಾಸ್ಯೆ ಮತ್ತು ಯುಗಾದಿ ಒಂದೇ ದಿನ ಬರುತ್ತಿರುವುದು. ಹಾಗಾದರೆ ಪ್ರಶ್ನೆ ಏನು? ಅಮಾವಾಸ್ಯೆ ಆಚರಿಸಬೇಕಾ ಅಥವಾ ಯುಗಾದಿ ಹಬ್ಬ ಆಚರಿಸಬೇಕಾ? ಈ ವಿಷಯಕ್ಕೆ ಶಾಸ್ತ್ರಗಳಲ್ಲಿ ಸ್ಪಷ್ಟವಾದ ನಿಯಮವಿದೆ. ಶಾಸ್ತ್ರದ ನಿಯಮ ಏನು ಹೇಳುತ್ತದೆ? ನಮ್ಮ ಧರ್ಮಶಾಸ್ತ್ರಗಳ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತದೆಯೋ ಅದನ್ನೇ ಆ ದಿನದ ಮುಖ್ಯ ತಿಥಿ ಎಂದು ಪರಿಗಣಿಸಲಾಗುತ್ತದೆ. ಅದರಂತೆ 2026ರಲ್ಲಿ ಮಾರ್ಚ್ 19ರ ದಿನ ಸೂರ್ಯೋದಯದ ವೇಳೆಗೆ ಯುಗಾದಿ ತಿಥಿ ಇರೋದರಿಂದ ಆ ದಿನವೇ ಯುಗಾದಿ ಹಬ್ಬವನ್ನು ಆಚರಿಸಬೇಕು. ಆದರೆ ಅದೇ ಸಮಯದಲ್ಲಿ ಅಮಾವಾಸ್ಯೆ ತಿಥಿಯು ಇರುವುದರಿಂದ ಪಿತೃಕಾರ್ಯಗಳನ್ನು ಮೊದಲು ಮುಗಿಸಬೇಕು. ಅಮಾವಾಸ್ಯೆ ದಿನ ಪಿತೃಕಾರ್ಯಗಳ ಸಮಯ. ಅಮಾವಾಸ್ಯೆಗೆ ಸಂಬಂಧಿಸಿದ ಪಿತೃತರ್ಪಣ, ಪಿತೃಪೂಜೆ, ದಾನ ಧರ್ಮ ಇತ್ಯಾದಿ ಕಾರ್ಯಗಳನ್ನು ಮಾರ್ಚ್ 18ರ ಸಾಯಂಕಾಲದಿಂದ ಆರಂಭಿಸಿ ಮಾರ್ಚ್ 19ರ ಬೆಳಗ್ಗೆ 6:30ರ ಒಳಗೆ ಮುಗಿಸಬೇಕು. ಈ ಸಮಯದಲ್ಲಿ ಪಿತೃಗಳಿಗೆ ತರ್ಪಣ ನೀಡುವುದು ಅತ್ಯಂತ ಪುಣ್ಯಕರ ಎಂದು ಶಾಸ್ತ್ರಗಳು ಹೇಳುತ್ತವೆ. ಯುಗಾದಿ ಹಬ್ಬದ ಶುಭ ಸಮಯ. ಪಿತೃಕಾರ್ಯಗಳನ್ನು ಮುಗಿಸಿದ ನಂತರ ಬೆಳಗ್ಗೆ 6:54ರ ನಂತರ, ಅಂದರೆ ಸುಮಾರು 7 ಗಂಟೆಯ ನಂತರ ಯುಗಾದಿ ಹಬ್ಬದ ಆಚರಣೆಗಳನ್ನು ಆರಂಭಿಸಬಹುದು. ಈ ಸಮಯದಿಂದ ಹೊಸ ಸಂವತ್ಸರದ ಶುಭಾರಂಭವಾಗುತ್ತದೆ. ಯುಗಾದಿ ಹಬ್ಬದ ಪ್ರಮುಖ ವಿಧಿಗಳು: ಅಭ್ಯಂಗ ಸ್ನಾನ. ಬೆಳಗ್ಗೆ ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡುವುದು ಯುಗಾದಿಯ ವಿಶೇಷ ಸಂಪ್ರದಾಯ. ಮನೆಯ ಬಾಗಿಲಿಗೆ ತೋರಣ ಹಾಕುವುದು, ಮಾವಿನ ಎಲೆಗಳಿಂದ ತೋರಣ ಹಾಕುವುದು ಶುಭದ ಸಂಕೇತ. ಯುಗಾದಿ ಪೂಜೆ. ಬೆಳಗ್ಗೆ 7 ಗಂಟೆಯ ನಂತರ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ ಹೊಸ ವರ್ಷವನ್ನು ಸ್ವಾಗತಿಸಬೇಕು. ಪಂಚಾಂಗ ಶ್ರವಣ. ಹೊಸ ವರ್ಷದ ಗ್ರಹ ಫಲಗಳು, ರಾಶಿ ಫಲಗಳು, ದೇಶದ ಸ್ಥಿತಿ ಇತ್ಯಾದಿಗಳನ್ನು ತಿಳಿಯಲು ಪಂಚಾಂಗ ಶ್ರವಣ ಮಾಡುವುದು ಬಹಳ ಮುಖ್ಯ. ಬೇವು ಬೆಲ್ಲ ಸೇವನೆ. ಬೇವು ಬೆಲ್ಲ ತಿನ್ನುವುದು ಯುಗಾದಿಯ ಪ್ರಮುಖ ಆಚರಣೆಯಾಗಿದೆ. ಇದು ಜೀವನದಲ್ಲಿ ಬರುವ ಸುಖ ದುಃಖ ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಮುಖ್ಯ ಸೂಚನೆ: ಈ ಬಾರಿ ಅಮಾವಾಸ್ಯೆ ಮತ್ತು ಯುಗಾದಿ ಒಂದೇ ದಿನ ಬಂದಿರುವುದರಿಂದ ಮೊದಲು ಪಿತೃಕಾರ್ಯಗಳನ್ನು ಮುಗಿಸಿ ನಂತರ ಯುಗಾದಿ ಹಬ್ಬದ ಆಚರಣೆ ಮಾಡುವುದು ಶಾಸ್ತ್ರಸಮ್ಮತವಾಗಿದೆ. ಈ ಮಾಹಿತಿಯನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯ. ಯುಗಾದಿ ಹಬ್ಬವನ್ನು ಶಾಸ್ತ್ರೋಕ್ತವಾಗಿ ಆಚರಿಸಿದರೆ ಹೊಸ ವರ್ಷದಲ್ಲಿ ಶುಭ ಫಲಗಳು ದೊರೆಯುತ್ತವೆ.